ವೆಲ್ಕಮ್ ಬ್ಯಾಕ್ ಟು ಭವ್ಯ ಚಂದ್ರು ಬ್ಲಾಗ್ ಫ್ರೆಂಡ್. ಸೊ ಇವತ್ತು ನಾನು ನಮ್ಮನೆ ಗೃಹ ಪ್ರವೇಶಕ್ಕೆ ಸ್ವಲ್ಪ ಶಾಪಿಂಗ್ ಮಾಡಿದ್ದೆ. ಸೊ ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಣ, ಶೇರ್ ಮಾಡೋಣ ಅಂತ ಹೇಳಿ ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸ್ವಲ್ಪ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದನ್ನ ತೋರಿಸ್ತೀನಿ, ಡೈರೆಕ್ಟಾಗಿ ಶಾಪಿಂಗ್ ಮಾಡಿರೋದನ್ನ ನಾನು ತೋರಿಸ್ತೀನಿ. ನಮ್ಮನೆ ಗೃಹ ಪ್ರವೇಶಕ್ಕೆ ನಾವು ಡೇಟ್ ಹಾಕ್ಸೋಕ್ಕೆ ಅಂತ ಹೋಗಿದ್ದು. ಮೇ ಬಿ ಫೆಬ್ರವರಿಲಿ ಮಾಡ್ತೀವಿ ಅಂದ್ಕೊಂಡಿದ್ದೀವಿ. ನನಗೆ ಕೆಲವೊಂದು ಟೈಮು ಹೊರಗಡೆ ಎಲ್ಲ ಓಡಾಡೋಕ್ಕಾಗಲ್ಲ, ನಾನು ಚಿಕ್ಕ ಮಗಳನ್ನ ಇಟ್ಕೊಂಡು. ಸೊ ಹಾಗಾಗಿ ಸ್ವಲ್ಪ ಬೇಗ ಬೇಗ ಮಾಡ್ಕೊಳ್ಳೋಣ ಅನ್ನೋ ಇದರಲ್ಲಿ ನಾನೆಲ್ಲ ಸ್ವಲ್ಪ ಪರ್ಚೇಸ್ ಮಾಡಿ ತೊಗೊಂಡು ಬಂದಿದ್ದೆ. ಸೊ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸೊ ಬೇಗ ಗೃಹಪ್ರವೇಶ ಹತ್ರ ಬಂದಿರೋದ್ರಿಂದ ಸೊ ತೊಗೊಳ್ಳೇಬೇಕಾಗಿತ್ತಲ್ಲ, ಹಾಗಾಗಿ ನನಗೆ ಇಷ್ಟಪಟ್ಟಿದ್ದೆಲ್ಲ ನಾನು ತೊಗೊಂಡಿದ್ದೀನಿ. ಸೊ ನೋಡ್ಬೋದು, ಇಲ್ಲೇ ಎಲ್ಲ ಇಟ್ಟಿದ್ದೀನಿ. ಸೊ ಆಮೇಲೂ ಕೂಡ ಫೈನಲ್ ಆಗಿ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಇದು ಬಂದು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಇದು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಇದೇನು ಡಾಪ್ ಕಾಣಿಸ್ತಿದೆಯಲ್ಲ, ಇದು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಸೊ ಇವೆರಡೂ ಬಂದು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಇನ್ನು ಮಿಕ್ಕಿದೆಲ್ಲ ಮೀಶೋಲ್ಲಿ ನಾನು ಆನ್ಲೈನ್ ಮುಖಾಂತರ ನಾನು ತೊಗೊಂಡಿದ್ದು. ಸೊ ಎಲ್ಲ ಹೇಗೆ ಕಾಣಿಸ್ತಿದೆ ಅಂತ ನಾನು ನಿಮ್ಗೊಂದ್ಸಲಿ ತೋರಿಸ್ತೀನಿ. ಇದು ನನ್ನ ಮಗಳಿಗೂ ಕೂಡ ನಾನು ತೊಗೊಂಡಿದ್ದೀನಿ. ಸೊ ಒಂದ್ಸಲಿ ನಾನು ತೊಗೊಂಡಿರೋದನ್ನ ನಿಮಗೆ ನಾನು ಹಾಕ್ಕೊಂಡು ಕೂಡ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಸೊ ಫಸ್ಟ್ ಇದನ್ನು ಹಾಕೊಂಡು ತೋರಿಸ್ತೀನಿ. ಇದು ಡೈರೆಕ್ಟ್ ಶಾಪಿಂಗ್ ಮಾಡಿದ್ದು ನಾನು ಚಿಕ್ಕಪೇಟೆಗೆ ಹೋದಾಗ. ಸೊ ತುಂಬ ಹೊತ್ತು ಇರೋಕ್ಕಾಗಲ್ಲ ಅಂತ ಹೇಳಿ ನಾನು ಒಂದೇ ಒಂದು ಅರ್ಜೆಂಟಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ. ಸೊ ತುಂಬ ಗ್ರ್ಯಾಂಡಾಗಿ ಬೇಕು ಅಂತ ಹೇಳಿ ಇದನ್ನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೆ. ಸೊ ನೋಡ್ಬೋದು ಹೇಗೆ ಕಾಣಿಸ್ತಿದೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತೋರಿಸ್ತೀನಿ. ನೋಡಿ ಹಾಕಿ. ಸೊ ಇದು ನಾನು ಡೈರೆಕ್ಟ್ ಶಾಪಿಂಗ್ ಮಾಡಿರೋದು, ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ. ಇದು ನನಗೆ ಗೃಹ ಪ್ರವೇಶದ ದಿನ ಹಾಕೋಣ ಅಂತ ಹೇಳಿ ಇದನ್ನು ನಾನು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಅನ್ನಿಸ್ತು, ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಸೊ ಇದು ಹಿಂದಿನ ದಿನ ನೈಟ್ ಹಾಕೋಣ ಅಂತ ಹೇಳಿ, ಹೋಮ ಇರುತ್ತಲ್ಲ ಸ್ವಲ್ಪ ಸಿಂಪಲಾಗಿ ಸಾಕು ಅಂತ ಹೇಳಿ ಇದನ್ನು ಹಾಕ್ತಾಯಿದ್ದೀನಿ. ಸೊ ಇದಿಷ್ಟು ಕೂಡ ನಾನು ಪರ್ಚೇಸಿಂಗ್ ಮಾಡಿರೋದು. ಸೊ ನೋಡ್ಬೋದು ಎಲ್ಲನೂ. ಸೊ ಬಳೆ ಕೂಡ ನಾನು ಆನ್ಲೈನಲ್ಲಿ ಪರ್ಚೇಸಿಂಗ್ ಮಾಡಿದ್ದು, ಡೈರೆಕ್ಟಾಗಿ ಪರ್ಚೇಸಿಂಗ್ ಮಾಡಿಲ್ಲ. ಸೊ ಆನ್ಲೈನಲ್ಲಿ ಪರ್ಚೇಸಿಂಗ್ ಮಾಡಿರೋದು ಕೂಡ ನನಗೆ ತುಂಬ ಚೆನ್ನಾಗಿ ಬಂದಿದೆ. ನಾನು ಆನ್ಲೈನಲ್ಲಿ ಮೀಶೋಲ್ಲೇ ಎಲ್ಲ ಬುಕ್ ಮಾಡಿ ನಾನು ತರಿಸ್ಕೊಂಡಿರೋದು. ಸೊ ಡೈರೆಕ್ಟಾಗಿ ಶಾಪಿಂಗ್ ಮಾಡಿರೋದು ಅಂದರೆ ಸೊ ಇದೊಂದು ಅಷ್ಟೇ ನಾನು ಶಾಪಿಂಗ್ ಮಾಡಿರೋದು ಡೈರೆಕ್ಟಾಗಿ. ಇನ್ನೆಲ್ಲ ಕೂಡ ಆನ್ಲೈನಲ್ಲೇ ತರಿಸಿರೋದು. ಸೊ ನೀವು ನೋಡ್ತಿರ್ಬೋದು, ನನಗೆ ಈ ಥರ ಜಡೆ ಯಾವಾಗೂ ಹಾಕಿಲ್ಲ. ನಾನು ತುಂಬ ಥರದ ಜಡೆ ಎಲ್ಲ ಟ್ರೈ ಮಾಡಿದ್ದೀನಿ. ಸೊ ಇದು ಹಾಕಿಲ್ಲ, ಹಾಗಾಗಿ ಇದನ್ನು ಒಂದ್ಸಲಿ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಹಾಕೋಣ, ವೆಯ್ಟು ಇಲ್ಲ ಅನ್ನಿಸ್ತು ನನಗೆ. ಸೊ ಹಾಗಾಗಿ ಇದನ್ನೇ ಪರ್ಚೇಸ್ ಮಾಡಿ ಇದೇ ಥರ ಬೇಕು ಅಂತ ಹೇಳಿ ಇದನ್ನು ಕೂಡ ಆನ್ಲೈನಲ್ಲೇ ತರಿಸಿದ್ದು. ಸೊ ನಿಮಗೆ ರೀಸನಬಲ್ ಪ್ರೈಸಲ್ಲೇ ಸಿಗುತ್ತೆ ಮೀಶೋಲೆಲ್ಲ. ಸೊ ನೋಡಿ ನೀವು ಕೂಡ ತರಿಸ್ಕೋಬೋದು. ಹಾಗಾಗಿ ನಾನು ಕೂಡ ಒಂದು ಬ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ, ಕಮೆಂಟ್ ತಿಳಿಸಿ ನನಗೆ. ಈಗ ನನ್ನ ಮಗಳನ್ನ ಅವಳಿಗೆ ತರಿಸಿರೋದನ್ನ ನಾನು ಹಾಕಿ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂಥೇಳಿ. ಸೊ ನಾನು ಏನೆಲ್ಲ ತಂದಿದ್ದೀನಿ ಅಂತ ಮತ್ತೊಮ್ಮೆ ಟೀಪೈ ಮೇಲೆ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇವೆಲ್ಲ ಕೆಲವೊಂದು ಆನ್ಲೈನಲ್ಲಿ ತರಿಸಿದ್ದೆ, ಕೆಲವೊಂದು ಒಂದೇ ಒಂದು ಜ್ಯುವೆಲರಿ ಮಾತ್ರ ನಾನು ಡೈರೆಕ್ಟ್ ಶಾಪಿಂಗ್ ಮಾಡಿದ್ದು. ಇದು ನನ್ನ ಮಗಳಿಗೆ ಹಾಕೋಣ ಅಂತ ಹೇಳಿ ತರಿಸಿದ್ದೆ. ಸೊ ಅವಳಿಗೂ ಹಾಕಿ ನಿಮಗೆ ತೋರಿಸಿದ್ದೀನಿ. ಸೊ ನೆಕ್ಸ್ಟು ನಾನು ಬ್ಯಾಂಗಲ್ನು ಹಾಕಿ ತೋರಿಸ್ತೀನಿ ನಿಮಗೆ. ಸೊ ಇದಿಷ್ಟು ನಾನು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ತೊಗೊಂಡಿರೋ ಜ್ಯುವೆಲರಿ. ಫುಲ್ ಬ್ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.